ಯಾರವ್ರು ಈ ತರವೆಲ್ಲ ಕೇಳುವವರು? ಒಬ್ರು 2 ನಿಮಿಷದಲ್ಲಿ ದೋಸೆ ಆಗ್ಬೇಕು, ಇನ್ನೊಬ್ಬ ನನಗೆ ಪೂರಿ ಬೇಕು ಅಂತಾನೆ. ಹಾಗೂ ನೀವು ಪೂರಿಯನ್ನು ಮಾಡಬೇಕು, ದೋಸೆಯನ್ನು ಮಾಡಬೇಕು. ಹಾಗೂ ನೀವೇನಾದ್ರೂ ಅವರಿಗೆ ಕೇಳಿದ್ರೆ ಹೇಳ್ತಾರೆ, ನೀನು ಸೇವೆಯನ್ನ ಮಾಡು. ಅವರು ಯಾರೇ ಆಗಿದ್ರು ಇಷ್ಟೊಂದು ತಿನ್ನೋದಕ್ಕೆ ಆಸಕ್ತರಾಗಿದ್ರೆ ಅವ್ರು ಯಾಕೆ ತಮ್ಮ ಅಡುಗೆನ ತಾವೇ ಮಾಡ್ಕೊಳ್ಳೋದಿಲ್ಲ? ಇಲ್ಲ, ಅವರ ಕೆಲಸವೇ ನಿಮ್ಮ ಅಡುಗೆಯನ್ನ ತಿನ್ನುವುದು. ಆದ್ರೆ ಇವರು ಸ್ವಸ್ಥ, ಸಮರ್ಥ, ಶಕ್ತಿಯುಳ್ಳವರಾಗಿದ್ರೆ, ನಿಮ್ಮ ವಯಸ್ಸಿನವರು, ನಿಮಗಿಂತ ಚಿಕ್ಕವರು, ಯುವಕರಾಗಿದ್ರೆ, ಇದು ಎಂತಹ ವ್ಯವಸ್ಥೆ, ಎಂತಹ ನ್ಯಾಯ? ನಿಮಗೆ ಇಷ್ಟು ಸಹ ಸಮಯ ನೀಡ್ತಾ ಇಲ್ಲ ಪುಸ್ತಕದೊಂದಿಗೆ ನೀವು ದಿನದ 2-3 ಗಂಟೆ ಕಳೆಯಲು, ದಿನಪತ್ರಿಕೆಯನ್ನ ಓದಲು, ನೀವು ಜ್ಞಾನವರ್ಧಕ ವಿಡಿಯೋವನ್ನ ನೋಡಲು, ಮನೆಯಿಂದ ಹೊರಗೆ ಹೋಗಿ ನೀವು ಯಾವುದೇ ರೀತಿಯಾದ ಕೋರ್ಸ್ ಅನ್ನ ಮಾಡಲು, ಯಾವುದೇ ಪಾರ್ಟ್ ಟೈಮ್ ಅಲ್ಪಕಾಲಕ್ಕಾದ್ರೂ ಸರಿ ಚಿಕ್ಕ ಪುಟ್ಟ ನೌಕರಿ ಮಾಡಿ ನಮಗೆ ಸಮಯವನ್ನೇ ನೀಡಲಾಗ್ತಾ ಇಲ್ವೆಂದ್ರೆ ಅದೇನ್ ಸೇವೆ ಪಡಿತಾ ಇದ್ದಾರೆ? ಹೇಗೆ ನಿಮ್ಮ ಧರ್ಮ ಅವರ ಸೇವೆಯನ್ನ ಮಾಡುವುದಾಗಿಯೋ ಅವರ ಧರ್ಮವಲ್ಲವೇ ನಿಮ್ಮ ಸೇವೆಯನ್ನ ಮಾಡೋದು? ಹೇಗೆ ಮಹಿಳೆ ಪುರುಷರ ಧರ್ಮವು ಬೇರೆ ಬೇರೆ ಆಗುತ್ತೆ? ಪುರುಷರ ಕೆಲಸ ತಿನ್ನುವುದು, ಇದು ಅವನ ಧರ್ಮವೇ. ಅವನು ಎಷ್ಟು ತಿಂತಾನೋ ಅಷ್ಟು ಮೋಕ್ಷದ ಕಡೆಗೆ ಸಾಕ್ತಾನೆ. ಹಾಗೂ ಮಹಿಳೆಯರ ಕೆಲಸ ತಿನಿಸುವುದು, ಎಷ್ಟು ಬೇಯಿಸಿ ಬೇಯಿಸಿ ತಿನ್ನಿಸೋಳೋ ಅಷ್ಟೊಂದು ಮುಕ್ತಿ ಪಡಿತಾಳೆ. ನನಗೆ ನೀವು ಅಡುಗೆ ಮಾಡೋದ್ರಲ್ಲಿ ಆಕ್ಷೇಪಣೆ ಇಲ್ಲ, ನನಗೆ ಆಕ್ಷೇಪಣೆ ಈ ವ್ಯವಸ್ಥೆಯ ಮೇಲಿದೆ. ವ್ಯವಸ್ಥಾ ಹೇಗಿದೆ?